ಜೀವ ಸಂಕುಲದ ಜೀವದಾಯಿನಿ ಜೀವನಾಡಿ ನೀರು. ಎಲ್ಲ ಜೀವ ಸಂಕುಲಕ್ಕೆ ನೀರೇ ಆಧಾರ. ಆ ನೀರನ್ನು ಸಂರಕ್ಷಣೆ ಮಾಡಿ ಮುಂದಿನ ಜನಾಂಗಕ್ಕೂ ತಲುಪಿಸುವಂತಹ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಅದರಲ್ಲೂ ವಿಶೇಷವಾಗಿ ಬದುಕನ್ನು ಅರಸಿ ಬೆಂಗಳೂರಿಗೆ ಬೇರೆ ಬೇರೆ ಭಾಗಗಳಲ್ಲಿ ಹಾಗೂ ವರ್ಣಮಿತ್ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ. ಬಾಗಿಲಿಗೆ ಬರಲಿದೆ ಕಾವೇರಿ ಸಂಪರ್ಕ. 110 ಹಳ್ಳಿಗಳಿಗೆ ಕಾವೇರಿ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ಇದೀಗ. ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಭಿತ್ತಿ ಪ್ರದರ್ಶನವಾಗುತ್ತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ವಂಚನೆ. ಯುನೈಟೆಡ್ ನೇಷನ್ಸ್ ಇನ್ನೋವೇಷನ್ಸ್ ಪ್ರಾಜೆಕ್ಟ್ ಫಾರ್ ವಾಟರ್ ಸೆಕ್ಯೂರಿಟಿ ಇನ್ ಬೆಂಗಳೂರು ಸಿಟಿ, ಬೆಂಗಳೂರು ಜಲಮಂಡಳಿ ವತಿಯಿಂದ ಕೈಗೊಳ್ಳುತ್ತಿರುವಂತಹ ಸುಸ್ಥಿರ ಯೋಜನೆಗಳ ಬಗ್ಗೆ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಸಂಸ್ಥೆ ಶ್ಲಾಘಿಸಿದೆ. ಜೊತೆಗೆ ಬಂಧುಗಳೇ, ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯ ಜೊತೆಗೂಡಿ ಸುಮಾರು 1000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಮಳೆ ನೀರು ಕೊಯ್ಲು ಇಂಗು ಗುಂಡಿಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ವಿಶೇಷ ತರಬೇತಿಯನ್ನು ಮುಂದಿನ ದಿನಮಾನಗಳಲ್ಲಿ ನೀಡಲಾಗುತ್ತೆ. ಮಳೆ ನೀರು ಕೊಯ್ಲು ಜಾಗೃತಿ ಅಭಿಯಾನ ಹಾಗೂ ವರುಣ ಮಿತ್ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಇದು 110 ಹಳ್ಳಿಗಳ ಕಾವೇರಿ ನೀರಿನ ಕನಸನ್ನು ನನಸು ಮಾಡುವಂತಹ ಸಮಯ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಬೊಮ್ಮನಹಳ್ಳಿ, ಬ್ಯಾಟರಾಯನಪುರ, ಟಿ. ದಾಸರಹಳ್ಳಿ, ಮಹದೇವಪುರ ಮತ್ತು ರಾಜರಾಜೇಶ್ವರಿ ನಗರ ವಲಯಗಳ ವ್ಯಾಪ್ತಿಯಲ್ಲಿ ಬರುವ 110 ಹಳ್ಳಿಗಳ 50 ಲಕ್ಷ ನಿವಾಸಿಗಳಿಗೆ ಕಾವೇರಿ ನೀರು ಸರಬರಾಜು ಮಾಡುವಂತಹ ಯೋಜನೆಗೆ ಚಾಲನೆ ಲಭ್ಯವಾಗಿದೆ. ಸಂಬಂಧಪಟ್ಟಂತೆ ಹೊರಗಡೆ ದೇಶದ ಯುನೈಟೆಡ್ ನೇಷನ್ಸ್ನವರು ಏನು ಒಂದು ವಾಟರ್ ಸೆಕ್ಯೂರಿಟಿ ವಿಚಾರದಲ್ಲಿ ಕೆಲವು ತಂದಿದ್ದಾರೆ, ಕೊಯ್ಲು ನೀರು ಅಂತರ್ಜಲ ಹೆಚ್ಚಲಿಕ್ಕೆ. ಸೊ ನಮ್ಮ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಅವ್ರನ್ನೂ ಕೂಡ ನಿಮ್ಮ ಜೊತೆಗೆ ನಾವು ಜಾಯಿನ್ ಮಾಡಬೇಕಾಗ್ತದೆ ಅಂತರ್ಜಲ ಹೆಚ್ಚಲಿಕ್ಕೆ. ಬಟ್ ಒಂದು, ನಾನೊಬ್ಬ ಮಂತ್ರಿಯಾಗಿ, ಡೆಪ್ಟಿ CM ಆಗಿ, ನಿಮ್ಮ ಇಲಾಖೆಗೆ ಮಂತ್ರಿಯಾಗಿ, ಮೊನ್ನೆ ಏನು ದೊಡ್ಡ ಬರಗಾಲ ಬಂದಿತ್ತಲ್ಲ, 7,000 ಬೋರ್ವೆಲ್ಗಳು ಸತ್ತೋಗಿದ್ರು ಕೂಡ ಸದ್ಯ ನಿಮ್ಮಲ್ಲಿರೋಂಥ ಚಾಕಚಕ್ಯತೆಯಲ್ಲಿ ಇರೋ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಿ ನಮಗೆ ಸರ್ಕಾರಕ್ಕೆ ಅಟ್ಲೀಸ್ಟ್ ಜನ ಸ್ಟಾರ್ಟಿಂಗಲ್ಲಿ ಎಲ್ಲ 1-2-3 ದಿನ ದೊಡ್ಡ ಪಬ್ಲಿಸಿಟಿ ಆಯಿತು. ಬಟ್ ಇರೋದ್ರಲ್ಲಿ ನೀವೆಲ್ಲ 24 hours 1.5 ತಿಂಗಳು ತಾವು ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಗೌರವನ ತಾವೆಲ್ಲ ಉಳಿಸಿದ್ದೀರಿ. ಸೊ ಅದಕ್ಕೆ ನಾನು ಮುಕ್ತ ಕಂಠದಿಂದ ನಿಮ್ಮೆಲ್ಲರ ಸೇವೆ, ನಾನು ಚೇರ್ಮನ್ರು ಮಾಡಿದ್ರು ಅಂತ ಒಬ್ಬರು ಹೇಳೋದಿಲ್ಲ, ಕೆಳಗಡೆ ಕಡೆಯ ಕೊನೆಯ ಲಾಸ್ಟು ಪೈಪ್ ತಿರುಗಿಸೋನು ಇದರಿಂದ ಹಿಡಿದು ನಮ್ಮ ಕಡೆ ಹಳ್ಳಿಗಳ ಕಡೆ ಸೌಡಿ ಅಂತಾರಲ್ಲ, ಎಲ್ಲರೂ ಸರಿ ಪಾಪ ಎಲ್ಲ ಕಷ್ಟಪಟ್ಟು ದುಡಿದು ಮಾಡಿದ್ದಾರೆ. ಇಂಜಿನಿಯರ್ಗಳೆಲ್ಲ ನೀವೆಲ್ಲ ಸೇರಿ ಮಾಡಿದ್ದೀರಿ. ಸೊ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ, ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದು ಅಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ವಾ ಇಲ್ಲ ಅಂದರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವಿದೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿರೋರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವ್ರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರಾರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯೋಲ್ಲ, BWSB ಉಳಿಯೋಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಾದ್ರೂ ಮಾಡಲಿ. 14 ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾಯಿದೆ, ನಾನು ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು, BWSB ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತೊಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಕಂಪ್ನಿ, ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನೀಗ ಪವರ್ ಬಿಲ್ ಕಟ್ತಾ ಇದ್ದೀರಲ್ಲ, ಅದೊಂದು ₹2 ಉಳಿತದೆ ನಿಮಗೆ. ₹2 ಕ್ಯಾಪ್ಟಿವ್ ಆಗಿ ನೀವೇ ತಯಾರು ಮಾಡ್ಕೊಳ್ಳೋದು. ಎಲ್ಲರೂ ಒಂದು ಕಡೆ ಅಲ್ಲೆಲ್ಲರೂ ಸೋಲಾರ್ ಗಿಲಾರಲ್ಲಿ ಮಾಡಿಕೊಂಡು ನೀವು 3-4 ಜನ ಸೇರಿ 25%, 26% ಹಾಕಬೇಕು ಶೇರ್ಗೆ. ಅದು ಹಾಕ್ಕೊಂಡು ನಮ್ಮ ಕಾರ್ಪೊರೇಷನ್ನು, BWSB ಬೇರೆ ನಮ್ಮದೇನು ನಮ್ಮ ಇಲಾಖೆ ನನ್ನ ಕೈ ಕೆಳಗಡೆ ಇದೆ, BMRCL ಎಲ್ಲ ಸೇರಿ ಸ್ವಂತ ಪವರ್ನ
ಸಪ್ಲೈ ಮಾಡಿಕೊಂಡು ತಯಾರು ಮಾಡಿಕೊಂಡು ಸಪ್ಲೈ ಮಾಡೋಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಈಗಾಗಲೇ ಕಂಪ್ನಿ ಬೋರ್ಡು ಕೂಡ ಎಲ್ಲ ನಾನು ರಚನೆ ಮಾಡಿಸಿದ್ದೀನಿ. ಯಾಕೆಂದರೆ ಮುಂದಕ್ಕೆ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪಾವಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ₹3 ಕರೆಂಟ್ ಬರ್ತಾ ಇದೆ. ಅವತ್ತೆಲ್ಲ ನಗ್ತಾ ಇದ್ರು, ಏನು ನಿಮ್ಗೆ ತಲೆಕೆಟ್ಟಿದೆಯಾ ಅಂತ. ಪ್ರತಿ ತಾಲೂಕಲ್ಲೂ ಕೂಡ 20 ಮೆಗಾವ್ಯಾಟು 50 ಮೆಗಾವ್ಯಾಟು ಅವತ್ತು ಪವರ್ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾ ಇತ್ತು ನಮಗೆ. ಸೊ ಅದರಿಂದ ಉಳ್ಕೊಂಡು ಬಂದಿದೆ. ಸೊ ಅದರಿಂದ ಇವತ್ತು ಇದು ಚಿಕ್ಕ ಕಾರ್ಯಕ್ರಮ ಇದ್ರೂ ಕೂಡ ಇದಕ್ಕೆ ಭಾಳ ಮಹತ್ವ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ ಬೇರೆಯವ್ರಿಗೆಲ್ಲ ಅಂತರ್ಜಲ ಎತ್ತಲಿಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ. ಬೇರೆ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಇದನ್ನು ನೀವೇನು ಮಾಡೋದಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನಾಗಿ ನೀವು ಸ್ಮಾಲ್ ವಿಡಿಯೋ ಮಾಡಿಬಿಟ್ಟು ಟಿ ವಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನೀವು ಮಾಡಬೇಕು. ಇದನ್ನು ಯಾರು ನಿಂತ್ಕೊಂಡು ಓದೋಷ್ಟು ಪೇಷನ್ಸ್ ಇರೋದಿಲ್ಲ. ಬಟ್ ಒನ್ಲಿ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಟಿ ವಿಲಿ ಸಾಯಂಕಾಲ ಇದನ್ನು ಬೇರೆ ಅವೆಲ್ಲ ಬರ್ತಾ ಇರೋಂಥ ಸಿನಿಮಾಗಳು ಬೇರೆ ಬರುತ್ತ ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ 1 ನಿಮಿಷ ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ನೀರಿನ ಪರಿಸ್ಥಿತಿ ಏನು ಮಾಡ್ಕೋಬೋದು, ಏನು ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ. ಸೊ ಏನೇ ಆಗಲಿ ನಿಮ್ಮದೊಂದು ಪ್ರಯತ್ನ ಒಳ್ಳೆಯದಾಗಲಿ. ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು MD ಅವರು ಮಿಕ್ಕಿದ್ದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ. ಎಷ್ಟು ವರ್ಷ ಆಯಿತು, ಎಷ್ಟಾಯಿತು, ಎಷ್ಟು ಲಾಸ್ ಆಗ್ತಾಯಿದೆ, ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲ್ಯಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಯವ್ರಿಗೂ ಗೊತ್ತಾಗಲಿ. ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತೇಳಿ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು ಅಧಿಕಾರಿಗಳೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾನೂನು ಪ್ರಕಾರ 170 TMC ನೀರನ್ನು ಬಿಟ್ಟಿದ್ದೇವೆ ಕಾವೇರಿಗೆ. ಅಂದರೆ 199 TMC ಅಷ್ಟು ನೀರು ಎಕ್ಸ್ಟ್ರಾ ತಮಿಳ್ನಾಡಿಗೆ ಹೋಗಿದೆ. ಇದನ್ನು ನಾವು ಕಂಟ್ರೋಲ್ ಮಾಡಿ ನಮಗೆ ಬ್ಯಾಲೆನ್ಸಿಂಗ್ ರಿವರ್ಸರ್ ಇದ್ದಿದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಿತ್ತು. ಬಹುಶಃ ಮುಂದಕ್ಕೆ ನನಗೆ ಕೋರ್ಟಲ್ಲಿ ನನಗೆ ನ್ಯಾಯ ಸಿಗ್ತದೆ ಈ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ಅಂತೇಳಿ ನನಗೆ ಭರವಸೆ ಇದೆ. ಅಲ್ಲಿಂದ ನೀರು ತರಬೇಕು. ಇನ್ನೊಂದು ಪ್ರಪೋಸಲ್ಲು ಶರಾವತಿದು ಮೊದಲಿಂದ ಕೂಡ ನಡೀತಾ ಇದೆ. ಈಗ ಪೇಪರ್ ಇದೆ. ಅಲ್ಲಿಯವರು ಸ್ವಾಭಾವಿಕವಾಗಿ ಅವರು ವಿರೋಧ ಮಾಡ್ತಾರೆ. ಪವರ್ ಎಲ್ಲಿ ಬೇಕಾದ್ರೂ ಜನರೇಟ್ ಮಾಡ್ಬೋದು, ನೀರು ಜನರೇಟ್ ಮಾಡೋಕೆ ಆಗೋದಿಲ್ಲ ಅಂತ ಕೂಡ ನಮಗೆ ಅರಿವಿದೆ. ಇದಲ್ಲದೆ ಎತ್ತಿನೊಳೆ ಪ್ರಾಜೆಕ್ಟು, ಕುಡಿಯೋ ನೀರು ಪ್ರಾಜೆಕ್ಟ್ ಅಂತೇಳಿ ಮಧ್ಯೆ ಅನೇಕ ರಾಜಕಾರಣದ ಒತ್ತಡದಿಂದ ಬೇರೆ ಕೆರೆಗಳಿಗೆಲ್ಲ ಸ್ವಲ್ಪ ಡಿವಿಯೇಷನ್ ಕೂಡ ಆಗಿದೆ. ನಾನು ಯಾವ ಸರ್ಕಾರದಲ್ಲಿ ಆಯಿತು ಏನು ಎತ್ತ ಅಂತೇಳಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಈಗೇನೋ ಅದನ್ನು ಒಂದು ಸ್ಟೇಜ್ಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಅಲ್ಲಿಗೆಲ್ಲ ನೀರನ್ನು ಕೊಟ್ಟು ಕುಡಿಯೋ ನೀರು ಅಂತರ್ಜಲ ಹೆಚ್ಚಿಸ್ಕೊಳ್ಳೋಕ್ಕೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಈ ನೀರಾವರಿಗೆ ಭಾಳ ಮಿಸ್ಯೂಸ್ ಆಗ್ತಿದೆ ಅಂತೇಳಿ ನಾನು ಒಂದು ಹೊಸ ಕಾನೂನನ್ನೇ ತೆಗೆದುಕೊಂಡು ಬಂದ್ಬಿಟ್ಟಿದ್ದೀನಿ. ಏನಂತಂದರೆ ಏನು ನೀರು ಬರ್ತದೆ ಆ ಕಡೆಗೆ ಅರ್ಧ ಕಿಲೋಮೀಟ್ರು, ಈ ಕಡೆ ಅರ್ಧ ಕಿಲೋಮೀಟ್ರು, ಯಾರಿಗೂ ಬೋರ್ವೆಲ್ ಹಾಕೋಕ್ಕೂ ಕೂಡ ಮತ್ತು ಆ ಪೈಪಲ್ಲಿ ಇದರಲ್ಲಿ ನಾಲೆಯಲ್ಲಿ ನೀರನ್ನು ಓಪನ್ ಇರೋ ಕಡೆ ಟ್ಯಾಪ್ ಮಾಡೋಕ್ಕೆ ಅವಕಾಶ ಕೊಡೋಕೆ ಆಗಲ್ಲ ಅಂತೇಳಿ ಅಸೆಂಬ್ಲಿಯಲ್ಲಿ ಒಂದು ಹೊಸ ಬಿಲ್ಲನ್ನು ಮಂಡನೆ ಮಾಡಿ ಇದನ್ನು ನಾನು ಈಗಾಗಲೇ ಗವರ್ನರ್ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗಾಗಲೇ ಕಾನೂನು ಜಾರಿಗೆ ಇದೆ. ಏಕೆಂದರೆ ಮುಂದಕ್ಕೆ ಎತ್ತಿನೊಳಗೆ ಶುರು ಆಗ್ತದೆ. ಅಲ್ಲಿಂದ ನಾವು ತಿಪ್ಪುನೊಳವರೆಗೂ ಕೂಡ ನೀರು ತರಬೇಕು, ಬೇರೆ ಕಡೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಒಂದು ಈ ಸಂದರ್ಭದಲ್ಲಿ ಇನ್ನು ನಾನು ಸರಿಯಾಗಿ ನಿಮಗೆ ಟೈಮ್ ಡಿವೋಟ್ ಮಾಡಿಲ್ಲ. ನಾನು ಒಂದಿನ ನಿಮ್ಮ ಆಫೀಸರ್ಸ್ಗೂ ಹೇಳ್ತೀನಿ, ಈ ಇಂಜಿನಿಯರ್ಸು ಈ ನಮ್ಮ ಚೇರ್ಮನ್ರುಗಳು ಬರ್ತಾರೆ ಹೋಯ್ತಾರೆ, ಅವ್ರನ್ನ ಬಿಟ್ಬಿಡಿ, ಅವ್ರ ಲೆಕ್ಕಕ್ಕೆ ಇಟ್ಕೊಳಕ್ಕೆ ಹೋಗ್ಬಿಡಿ. ನೀವೆಲ್ಲ ಕೂತ್ಕೊಂಡು ಒಂದಿನ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಏನು ಬೇಕು ಅಂತ ಒಂದು ಪೇಪರ್ ರೆಡಿ ಮಾಡಿ ಬಂದು ನನ್ನನ್ನು ಭೇಟಿ ಮಾಡಿ. ಏಕೆಂದರೆ ಪರ್ಮನೆಂಟ್ ಸೊಲ್ಯೂಷನ್ ನಾವೆಲ್ಲ ಟೆಂಪ್ರರಿ. ನಾನು, ಜಯರಾಮು, ಮನೋಹರೆಲ್ಲ ಬರ್ತೀವಿ, ನಾವು ಹೋಗ್ತಾ ಇರ್ತೀವಿ. ನೀವು ನಿಮ್ಮ ಬದುಕನ್ನೇ ಇಲ್ಲಿ ನೀರು ಕೊಡೋದು, ಈ ಸೀವೇಜ್ ಸಿಸ್ಟಮ್ನ ಮಾಡೋಂಥದ್ದು ನೀವಿಲ್ಲ ಅಂದರೆ ಬೆಂಗಳೂರಿಗೆ ಹೊಸ ರೂಪನೂ ಬರೋದಿಲ್ಲ, ಸಾಧ್ಯನೂ ಇಲ್ಲ. ಸೊ ಅದಕ್ಕೆ ನೀವು ಏನಾಗಬೇಕು ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೆ ಅಂತ ಹೇಳಿ ನೀವು ನನಗೆ ಒಂದು ಪೇಪರ್ನ ರೆಡಿ ಮಾಡಿ ಕೊಡಿ.
ಯಾವ್ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯನೋ ಆ ಇಂಪ್ಲಿಮೆಂಟ್ನ ನಾವು ಮಾಡೋಣ. ಏನು ಕಷ್ಟವಾದ್ದೇನಿಲ್ಲ. ನಿಮಗೆಲ್ಲ ಶಕ್ತಿ ಕೊಡಲಿಲ್ಲ ಅಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರದ್ದೆಲ್ಲ ಬೇರೆ ಬೇರೆ ಇದೆ, ನಿಮ್ಮಲ್ಲಿ ಏನಿದೆ? ನಿಮ್ಮ ಕಷ್ಟ ನಮಗೆ ಅರಿವಿದೆ, ನಿಮ್ಮ ಕಮಿಟ್ಮೆಂಟ್ ಅರಿವಿದೆ. ಪ್ರತಿಯೊಬ್ಬರೂ ಕೂಡ ಹಗಲು ರಾತ್ರಿ ಟೆನ್ಷನಲ್ಲೇ ನೀವು ಕೆಲಸ ಮಾಡಬೇಕಾಗ್ತದೆ. ನನಗೆ ಬಸ್ ಸಿವೇಜ್ ಅವರು ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು. ಸೊ ಅದರಿಂದ ನಾನು ಒಬ್ಬ ಬೆಂಗಳೂರಿನ ನಿವಾಸಿ ಆಗಿದ್ಕೊಂಡು ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ನನಗೆಲ್ಲ ಅರಿವಿದೆ. ಇನ್ನೊಂದು ಪೇಪರು ಕೆಲವರು ರೆಡಿ ಮಾಡ್ತಾ ಇದ್ದಾರೆ. ನೇರವಾಗಿ KRS ಇಂದನೇ ಪೈಪ್ಲೈನಲ್ಲಿ ಹಾಕ್ಕೊಂಡು ಯಾಕೆ ಹಿಂಗೆ ನೀರು ತರಬಾರ್ದು, ಏನು ನಮ್ಗೆ ಅಲಾಟ್ಮೆಂಟ್ ಆಗಿದೆ ಅನ್ನೋದು ಕೂಡ ಕೆಲವರು ಪೇಪರ್ಗಳನ್ನ ತಯಾರು ಮಾಡಿಕೊಂಡು ನನಗೆ ಸಿದ್ಧತೆಯನ್ನು ಚರ್ಚೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಬಂದಿದ್ದರು. ಶರಾವತಿದು ಕೂಡ ನಡೀತಾ ಇದೆ. ಎತ್ತಿನೊಡೆದು ಒಂದು ಸ್ಟೇಜಲ್ಲಿದೆ. ಈಗ 5th ಸ್ಟೇಜ್ದು ಈಗ ಕೆಲವರು ಮಧ್ಯ ಬ್ಲಾಕ್ ಆಗಿದೆ. ಆದರೂ ನಾನೀಗ ಸದ್ಯಕ್ಕೆ ಏನು ಕೆಲಸ ಆಗಿದೆ ಅದನ್ನು ಚಾಲನೆ ಮಾಡಬೇಕು ಅಂತೇಳಿ ಇನ್ನೊಂದು 2-3 ದಿನದಲ್ಲಿ ಒಂದು ಡೇಟ್ ಕೊಟ್ಟು ಚಾಲನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರ್ಜಲ ಹೆಚ್ಚಿಸಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಹಾಸಲ್ ನಡೀತಾ ಇದೆ, ಪವರ್ ಬಿಲ್ ಕಟ್ಟಕ್ಕೆ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ನೋಡಿ. ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಸೆಕ್ಷನ್ ಅವ್ರಿಗೆ ಎಲ್ಲ ತೀರ್ಮಾನ ಇಲ್ಲ. ನಾನು ಅದನ್ನೆಲ್ಲ ಕ್ಯಾಬಿನೆಟಲ್ಲಿ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿ ಇವತ್ತಿನ ಬೇರೆ ಬೇರೆ ವಿಚಾರ ಇದೆ. ಈ ವಿಚಾರ ರಾಜ್ಯಾದ್ಯಂತ ಪ್ರತಿಭಟನೆ ಏನಂದ್ರೆ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ, ಮಾತಿನಲ್ಲಿ ಟೀಕಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೂ ಟೀಕೆ ಮಾಡ್ಬೋದು, ನಿಮಗೂ ಟೀಕೆ ಮಾಡ್ಬೋದು. ಯಾರಿಗೇನು ಗೌರವ ಕೊಡಬೇಕು ಖಂಡಿತ ಕೊಡಬೇಕು. ಹನುಮಂತನ ಲಘು ಅಪ್ ಮಾಡಿ ಖಂಡಿತ ನಾವು ಸರ್, ರಾಜ್ಯಪಾಲರಿಗೆ ಇವತ್ತು ಏನಾದರೂ ಸಲಹೆ ಕೊಡ್ತಾರಾ ಸರ್ ಸಚಿವ ಸಂಪುಟದಿಂದ? ನೋಡೋಣ. ಕ್ಯಾಬಿನೆಟ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ಆಮೇಲೆ ಮಾತಾಡೋಣ. ಸರ್, ರಾಜ್ಯಪಾಲರು ಬುಲೆಟ್ ಗಾಡಿ ಯೂಸ್ ಮಾಡ್ತಿದ್ದಾರೆ, ಕಾರ್ ಯೂಸ್ ಮಾಡ್ತಿದ್ದಾರೆ ಸರ್. ಅದರಲ್ಲಿ ಸ್ಪೆಷಲಿ ನಿಮ್ಮ ಕಾಂಗ್ರೆಸ್ ಮೇಲೆ ಆರೋಪ, ಕಾಂಗ್ರೆಸ್ ಅವ್ರು ಮಾಡಿರೋದ್ರಿಂದಲೇ ಅವರು ಬುಲೆಟ್ ಕಾರೆಲ್ಲ ಯೂಸ್ ಮಾಡ್ತಿದ್ದಾರೆ. ಪೊಲೀಸ್ ಅವರು ಸೆಕ್ಯೂರಿಟಿಗೋಸ್ಕರ ಕೆಲವು ಕಿಡಿಗೇಡಿಗಳು ಇರ್ತಾರಲ್ಲ, ಕೆಲವು ನಡೆದವರು BJP ಅವರೇ ನೋಡ್ಕೊಂಡು ನಮ್ಮನ್ನು ಹಾಕಿರ್ತಾರಲ್ಲ. ಸರ್, ದಾಖಲೆಗಳಲ್ಲಿ ವೈಟ್ನರ್ ಬರ್ತಿದ್ದಾರೆ ಅಂತ ಆರೋಪ ಸರ್.